ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಹಾರ್ಲಿಕ್ಸ್ ಚೋಕೋ ಬರ್ಫಿ ಮಾಡಿದ್ದೇನೆ. ಇದು ತುಂಬ ಸುಲಭವಾದ ರೆಸಿಪಿ. ಇದನ್ನು ಹೇಗೆ ಮಾಡೋದನ್ನು ನಾನು ಹೇಳಿಕೊಡ್ತಿದ್ದೇನೆ. ನೋಡಿ, ನಾನು ಮಾಡಿದ್ದೇನೆ. ಯಾವ ರೀತಿ ಮಾಡೋದನ್ನು ನೋಡುವ. 1 ಕಪ್ ಹಾರ್ಲಿಕ್ಸ್ ಇದ್ದರೆ ಸಾಕು. ಇದರಿಂದ ಸ್ವೀಟನ್ನು ತಯಾರಿಸ್ಬೋದು. ಬೇಗನೆ ಆಗುತ್ತದೆ, ಒಂದು 15 ನಿಮಿಷದಲ್ಲಿ ತಯಾರಾಗುತ್ತದೆ. ಯಾವ ರೀತಿಯಿಂದ ಮಾಡಿದ್ದೇನೆ ಅಂತ ನೋಡುವ. ನಾನು ಮಾಡಿದ್ದೇನೆ ನೋಡಿ. ಈ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಮಾಡುವ ವಿಧಾನವನ್ನು ನೋಡುವ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ಹಾರ್ಲಿಕ್ಸನ್ನು ಸೇರಿಸಿದ್ದೇನೆ. ಹಾಗೂ ಅದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟು, ಹುರಿಗಡಲೆ ಹಿಟ್ಟನ್ನು ಹಾಕಿದ್ದೇನೆ. ಇದಕ್ಕೆ 1 ಕಪ್ಪು ಹಾಲನ್ನು ಸೇರಿಸಿ ಚಂದ ಮಾಡಿ ರುಬ್ಬಬೇಕು. ಈಗ ರುಬ್ಬಿ ಆಯಿತು ನೋಡಿ. ಇದನ್ನು ಪಕ್ಕಕ್ಕೆ ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟುಕೊಳ್ಳೋಣ. ಈಗ ಬಾಣಲೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ ತುಪ್ಪವನ್ನು ಸೇರಿಸಿದೆ. ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟನ್ನು ಸೇರಿಸ್ಬೋದು. ನಾನಿಲ್ಲಿ 1/4 ಕಪ್ಪಿನಷ್ಟು ತುಪ್ಪವನ್ನು ಹಾಕಿದ್ದೇನೆ. ಈ ತುಪ್ಪ ಬಿಸಿಯಾದ ಕೂಡಲೇ ನಾವು ಕಡಿದಿಟ್ಟ ಮಿಶ್ರಣವನ್ನು, ಹಾರ್ಲಿಕ್ಸ್ ಮಿಶ್ರಣವನ್ನು ಇದಕ್ಕೆ ಸೇರಿಸುವ. ಇದನ್ನೊಂದು 5 ನಿಮಿಷಗಳ ಕಾಲ ತಿರುಗಿಸುತ್ತಾ ಇರುವ. ಇದಕ್ಕೆ ನಾನೀಗ ಏಲಕ್ಕಿ ಪುಡಿಯನ್ನು ಹಾಕ್ತಿದ್ದೆ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ದಪ್ಪ ಬರುವ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಚಾಕೊಲೇಟ್ ಸಿರಪನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಹಾಕಬೇಕಂತೇನಿಲ್ಲ. ನಾನು ಇದಕ್ಕೆ ಸೇರಿಸಿದ್ದೇನೆ ಟೇಸ್ಟ್ ಒಳ್ಳೆ ಬರಲಿ ಅಂತ. ನೋಡಿ, ಕಲರ್ ಒಳ್ಳೆ ಕೊಡ್ತದೆ ಇದಕ್ಕೆ. ಇದನ್ನು ಹಾಗೆ 5 ನಿಮಿಷಗಳ ಕಾಲ ತಿರುಗಿಸ್ತಾ ಇರಬೇಕು. ಹಾಗೆ ಬೇಕಿದ್ರೆ ಸ್ವಲ್ಪ ಮಿಡ್ಲಲ್ಲಿ ಬೇಕಿದ್ರೆ ತುಪ್ಪವನ್ನು ಕೂಡ ಸೇರಿಸಬಹುದು. ಈಗ ನೋಡಿ, 5 ನಿಮಿಷ ಆಯಿತು. ಅದು ಕೂಡ ತುಂಬ ದಪ್ಪ ಬಂದಿದೆ, ತಳ ಬಿಟ್ಟು ಕೊಡ್ತಾ ಉಂಟು. ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಅದನ್ನು ಪುನಃ ಒಂದು 2 ನಿಮಿಷಗಳ ಕಾಲ ತಿರುಗಿಸ್ತಾ ಇರಬೇಕು. ನಾನೊಂದು ಸಣ್ಣ ಕಂಟೈನರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ತುಪ್ಪ ಸವರ್ತಾ ಇದ್ದೇನೆ. ಆ ತುಪ್ಪ ಸವರಿದ ಮೇಲೆ ಇದು ನಾವು ಮಿಶ್ರಣವನ್ನು, ಇದಕ್ಕೆ ಹಾರ್ಲಿಕ್ಸ್ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅದನ್ನು ಚಂದ ಮಾಡಿ ಫುಲ್ ಸ್ಪ್ರೆಡ್ ಮಾಡುವ. ಸ್ಪ್ರೆಡ್ ಮಾಡಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕ್ತಿದ್ದೇನೆ. ಯಾವುದು ಡ್ರೈ ಫ್ರೂಟ್ಸ್ ಆಗ್ತದೆ, ಪಿಸ್ತಾ, ಬಾದಾಮು ಎಲ್ಲ ಹಾಕ್ಬೋದು. ಇದನ್ನು ಪೌಡ್ರ್ ಮಾಡಿ ಹಾಕಬೇಕು. ಅದರ ಮೇಲೆ ಗಾರ್ನಿಷ್ ಮಾಡಬೇಕು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ಈಗ ತಯಾರಾಯಿತು ನಮ್ಮದು ಹಾರ್ಲಿಕ್ಸ್ ಚೋಕೋ ಬರ್ಫಿ. ಇದನ್ನು ಹಲ್ವದ ರೀತಿ ಕೂಡ ನಾವು ಸೇವಿಸಬಹುದು. ನಾನು ತಣ್ಣಗಾದ ಕೂಡಲೇ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ನಮ್ಮದು ತಯಾರಾಗಿದೆ ಹಾರ್ಲಿಕ್ಸ್ ಚೋಕೋ ಬರ್ಫಿ. ನೀವು ಇದನ್ನು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಥ್ಯಾಂಕ್ ಯು.